ಹೆಂಡತಿ ಮೇಲೆ ಸಂಶಯ ಪಟ್ಟು ಆಕಿನ ಕೊಲೆ ಮಾಡಿದ ಗಂಡ ಕಡೆಗೆ ತಾನು ಉರ್ಲ್ ಹಾಕೊಂಡು ಸತ್ತ ನೋಡ್ರೆ. ಶಿವಮೊಗ್ಗ ತಾಲೂಕಿನ ಗೊಂದಿಚಟ್ನಳ್ಳಿ ಗ್ರಾಮದಾಗ ಹೆಂಡತಿ ಮೌನೇಶ್ವರಿ ತಲೆ ಮೇಲೆ ಕಲ್ಲಿನ ಗುಂಡು ಎತ್ತಿ ಹಾಕಿ ಕೊಲೆ ಮಾಡಿ ತಾನು ಸತ್ತು ಹೋಗ್ಯಾನ. ಮದುವೆಯಾಗಿ 12 ವರ್ಷ ಆದರೂ ಮಕ್ಕಳಾಗಿರ್ಲಿಲ್ಲಂತ. ಆದ್ರೆ 3 ವರ್ಷದ ಹಿಂದೆ ಒಂದು ಗಂಡಾಗಿತ್ತು. ಆದ್ರೆ ಆ ಮಗು ತಂದಲ್ಲಂತ ಸಂಶಯ ಪಟ್ಟು ದಿನ ಹೆಂಡತಿ ಜೋಡಿ ಜಗಳ ಮಾಡ್ತಿದ್ನಂತ. ದಿನ ಕುಡಿದು ಬಂದು ತ್ರಾಸ ಕೊಡ್ತಿದ್ನಂತ. ಈಗ ಒಮ್ಮಿಂದೊಮ್ಮೆ ಹಿಂಗೆ ಮಾಡಿಬಿಟ್ಟನ. ಗುಲ್ಬರ್ಗಾದಾಗ ಯಾರೋ ಕೊಳಕುಗಳು 16 ವರ್ಷದ ಸಾಲಿ ಹುಡುಗಿನ ಕಿಡ್ನಾಪ್ ಮಾಡಿ ರೇಪ್ ಮಾಡ್ಯಾರ. ಅಷ್ಟೇ ಅಲ್ಲ, ಮೈ ಮಾರ್ಕೊಳ್ಳೋ ದಂಧೆಕ ಅವು ಹುಡುಗಿನ ಹಚ್ಚಿದ್ರಂತ. ಆದ್ರೆ ದೇವ್ರ ದಯದಿಂದ ಈ ಹುಡುಗಿ ತಪ್ಪಿಸ್ಕೊಂಡು ಬಂದಾಳ. ಇದಕ್ಕೆ ಸಂಬಂಧಿಸಿದಂಗ 2 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ಯಾರ. ಈಕಿ ಅಂಬಿಕಾ ಅಂತ 16 ವರ್ಷದ ಹುಡುಗಿ. ಗುಲ್ಬರ್ಗಾದ ಶರಣಬಸವೇಶ್ವರ ಹೈಸ್ಕೂಲ್ನಾಗ 10th ಓದಾಕತ್ತಾಳ. ಆದ್ರ ಕಳೆದ 20 ದಿನದ ಹಿಂದ ಈಕಿ ಸಾಲಿಂದ ಮನಿಗ್ ಬರೋವಾಗ ಆಟೋದವ ಈಕಿನ ಕಿಡ್ನಾಪ್ ಮಾಡಿ ಮೈ ಮಾರೋ ಹೊಲ್ಸ್ ಕೆಲ್ಸಕ್ಕ ಹಚ್ಚಿದ್ನಂತ. ಆಶ್ರಯ ಕಾಲೋನಿಯ ಸಿದ್ದಮ್ಮ ಎಂಬಾಕಿ ಮನ್ಯಾಗ ವೇಶ್ಯ ಕೆಲ್ಸಕ್ಕ ಜುಲ್ಮಿ ಮಾಡ್ತಿದ್ನಂತ. ಗುಡಿಲಿಂದ ಇದು ತಿಮ್ಮಾಪುರ ಚೌಕಿಗೆ ಬಿಡು ಅಂತ ಆಟೋದವ್ರಿಗೆ ಹೇಳಿದ್ರಿ. ಅವ್ರು ಅಲ್ಲಿ ತನಕ ಹೋಯ್ದು ರಿವರ್ಸ್ ತೊಗೊಂಡು ಕಸಿಂದ ಅವ್ರು ಅಕ್ಕನ ಮನೆಗೆ, ನಮ್ಮ ಅಕ್ಕನ ಮನೆಗೆ ಹೋಗ್ಬರಮ್ಮಂತ ಅಕ್ಕನ ಮನೆಗೆ ಬಂದ್ರಿ. ಇಲ್ಲ ಹೋಗ್ತೀನಿ ಬೆಳಗ್ಗೆ ಸಂಜೆಗೆ ಹೋಗ್ಬಾರ್ದು, ಇಲ್ಲಿ ಮಂದಿ ಸರಿಯಾಗಿಲ್ಲ ಹಂಗಂಗೆ ಅವ್ರನ್ನ ಅಲ್ಲೇ ಇಟ್ಕೊಂಡ್ರಿ. ಮಂಚ ಬರಕ್ ಬಿಟ್ಟಿಟ್ಟಿದ್ರೆ ಅದು ಹುಡುಗಿ ಚೀರಿ ನನಗೆ ಏನೂ ಹೇಳಿಲ್ ಬೇರೆ. ನೀ ಚೀರಿದ್ರೆ ನೀನು ಒಟ್ಟೆ ಇದು ಮಾಡ್ತೇವೆ ಹಾಂಗೆ ಮಾಡ್ತೇವೆ ಯಾಕಂದ್ರೆ ಅಂಜಿಕೆಯಾಗಿ ಅದು ಹುಡುಗಿ ಏನೋ ಒಟ್ಟ ಮಾತಾಡಿಲ್ರಿ. ಹುಡುಗಿಗ ಮನೆಯಿಂದ ಹೊರ ಹೋಗಾಕೂ ಬಿಡ್ತಿರ್ಲಿಲ್ಲಂತ. ಸೆಕ್ಸ್ ಪುಸ್ತಕಗಳನ್ನ ಓದಂತ ಹೇಳಿ ಓದಾಕ್ ಕೊಡ್ತಿದ್ರಂತ. ಅಲ್ದ ಮನಿಗ್ ಬರೋ ಗಂಡಸ್ರ ಜೊತೆ ಮಲ್ಕೋ ಅಂತ ಪೀಡಿಸ್ತಿದ್ರಂತ. ಆದ್ರ ಈ ಹುಡುಗಿ ಒಪ್ಕೊಳ್ಳೋದಿದ್ದಕ್ಕ ಸಂಜು ಅನ್ನವ ಈಕಿ ಮೇಲ ಮಾನ್ಭಂಗ ಮಾಡ್ಯಾನಂತ. ಒಂದು ಸಂಜು ಅಂತ ಅವರು ಆ ಹುಡುಗಿ ಮೇಲೆ ರೇಪ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಒಂದು ಅಪಹರಣ ಹಾಗೂ ರೇಪು ಮಹಿಳಾ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆಮೇಲೆ ಈಗ ನಮ್ಮ ಒಂದು ಸ್ಪೆಷಲ್ ತಂಡದ ರಚನೆ ಮಾಡಿದ್ದೀವಿ ಆರೋಪಿಗೆ ಹಿಡ್ಲಿಕ್ಕೆ. ಹುಡುಗಿ ನಸೀಬ್ ಚಲೋ ಇತ್ತ. ಹಂಗೂ ಹಿಂಗೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಾಳು. ಈಗ ಇದಕ್ಕ ಸಂಬಂಧಿಸಿದಂಗ ಗುಲ್ಬರ್ಗಾ ಮಹಿಳಾ ಪೊಲೀಸರು ಆಟೋ ಡ್ರೈವರ್ ಸೂರ್ಯಕಾಂತ್ ಸ್ವಾಮಿ ಅನ್ನೋವ್ನ ಬಂಧಿಸ್ಯಾರ. ಅಲ್ದ ಮೈ ಮಾರೋ ದಂಧ ನಡೆಸ್ತಿದ್ದ ಸಿದ್ದಮ್ಮ ಅನ್ನುವಕ್ಕಿನೂ ಜೈಲ್ಗೆ ಹಾಕ್ಯಾರ. ಒಟ್ನಾಗ ಮಾಸೂಮ್ ಹುಡ್ಗ್ಯಾರ್ನ ವೇಶ್ಯಾವಾಟಿಕೆ ಕೂಪಕ್ ತಳ್ಳೋ ಇಂಥ ಖದೀಮ್ರನ್ನ ಬಗ್ ಬಡಿಬೇಕಾಗೈತಿ. ಆ ನಿಟ್ನ್ಯಾಗ ನಮ್ ಪೊಲೀಸರು ಕಾರ್ಯ ಮಾಡ್ಬೇಕಾಗೈತಿ. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ಹಸದ ಹೊಟ್ಟೆ ತುಂಬಿಸ್ಕೊಳ್ಳಾಕ ಬೆಂಗಳೂರಿಗೆ ದಿನ ಅದೆಷ್ಟು ಕುಟುಂಬಗಳು ಬರ್ತಾವೋ ಏನ. ಹಂಗೆ ದುಡಿಯಾಕಂತ ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕಿಂದ ಗುಳೆ ಹೋಗಿದ್ದ ಕುಟುಂಬ ಈಗ ಕಣ್ಣೀರ ಕೈ ತೊಳ್ಯಾಕತ್ತೈತೆ. ಕುಟುಂಬದ ಮರಿಯಪ್ಪ ಅನ್ನೋವ ಯಾರಿಗೂ ಗೊತ್ತಾಗಲಾರ್ದಂಗ ಲಾಪತ್ತಾಗ್ಯಾನ. ಈ ಪ್ರಕರಣಕ್ಕೆ ಈಗ ರೆಕ್ಕೆ ಪುಕ್ಕ ಕಟ್ಟಿ ಮತ್ತಿಷ್ಟು ಅನುಮಾನ ಬರಂಗಾಗೈತೆ. ಸಿಂಧನೂರು ತಾಲೂಕಿನ ತುರ್ವಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ ಬರೋ ಕೆ ಹೊಸಳ್ಳಿ ಗ್ರಾಮದ ವಯೋವೃದ್ಧ ದುರ್ಗಪ್ಪ ಸಾಧು ಮತ್ತ ಅವನ ಹೆಂಡತಿ ಗೋಳಿನ ಕತಿ. ಕಳೆದ 6-7 ತಿಂಗಳ ಹಿಂದ ಅವ್ರ ಮಗ ಮರಿಯಪ್ಪ ಹೆಂಡತಿ ಮಕ್ಕಳೊಂದಿಗೆ ಬೆಂಗಳೂರಿಗೆ ದುಡಿಯಾಕಂತ ಹೋಗಿ ಏಕಾಏಕಿ ನಿಗೂಢಾಗಿ ನಾಪತ್ತೆ ಆಗ್ಯಾನ. ಅವ ಕಾಣೆಯಾಗ್ಯಾನೋ ಕೊಲೆಯಾಗ್ಯಾನೋ ಒಂದೂ ಗೊತ್ತಿಲ್ಲ. ಆದ್ರ ಮನಿ ಮಂದಿ ಇಂದು ಬರ್ತಾನ ನಾಳೆ ಬರ್ತಾನ ಅಂತ ಹಾದಿ ಕಾಯ್ಕೊಂತ ಕುಂತಾರ. ಹೋಗಿದ್ರು ಮತ್ತೆ ಆತನ ಏನು ಮಾಡಿದ್ರೆ ಏನೇನೋ ಬಿಟ್ಟು ಬಂದರು. ತಗೊಂಡೆ ಬಂದ ತಾಯಿ ಮಕ್ಕಳು. ನಾನು ಓದಿ ಕೇಳಕ್ಕ ಮಗಂದು ನನ್ನ ಓದಕ್ಕೆ ಬಂದರು. ಓದಕ್ಕೆ ಬಂದರು ಮತ್ತು ನಾನು ತಗೊಂಡು ಮನೆಗೆ ಎಲ್ಲಿಗೆ ಹೋಗಿ ನನ್ನ ಕೇಳಕ್ಕೆ ಹೋದ್ರೆ ಏನಂದ್ರಿ ಹುಡ್ಕೊಂತ ಹೋಗ ನೀನು ನನ್ನ ಮಗನ ಹೇಳ್ದ ರಾತ್ರಿ ಎದ್ದು ಮನಿ ಬಿಟ್ಟು ಹೋಗ್ಯಾನ. ಬದುಕಿದ್ರ ಮನೆಗೆ ಬಂದ ಬರ್ತಿದ್ದ. ಏನಾಗ್ಬಾರ್ದಾಗೇತಿ ಅಂತ ಊರ್ನವರು ಮಾತಾಡಕತ್ತಾರ.
ಗಂಡನ ಅಲ್ಲೇ ಇದು ಕೊಲೆ ಮಾಡಿಸಿ ಬಂದ್ಬಿಟ್ರೆ ಸರ್. ಹೋಗಿ 1-2 ಸಲ ಹೋಗೋದು ಬರೋದು ಮಾಡಿದ್ರು ಸರ್. ತಿರ್ಗಿ ಆಮೇಲೆ ಅಲ್ಲೇ ಬಿಟ್ಟು ಬಂದ್ಬಿಟ್ರು. ಬಿಟ್ಟು ಬಂದ್ರೆ ಕಳ್ದಾನಂತ ಸುದ್ದಿ ಮಾಡಿಬಿಟ್ರು ಅವ್ರು. ಇಲ್ಲಿ ಬಂದು ಎಲ್ಲಿ ಹೋಗ್ಬಿಟ್ಟಾನ ಬಂದು ಕಳ್ದಾನಂತ ಸುದ್ದಿ ಮಾಡಿದ್ರು. ಸುದ್ದಿ ಮಾಡಿಂದ ಇಲ್ಲಿ ಬಂದು ಇವ್ರ ತಂದೆ ತಾಯಿ ಕೇಳ್ಯಾರ. ತಂದೆ ತಾಯಿ ಕೇಳಿದ್ರೆ ತಂದೆ ತಾಯಿನ ಬಡಿಯೋದು ಮಕ್ಕಳು ಕರ್ಕೊಂಬಂದು. ಆದ್ರ ಮರಿಯಪ್ಪನ ಹೆಂಡತಿ ಹುಸೇನಮ್ಮ ಹೇಳೋದ ಬ್ಯಾರೆ. ಇರ್ಲ ಅತ್ ಎಲ್ಲಿಗೆ ಹೋತಾನಂದ್ರ ನಮ್ಮ ಗಂಡನ ನಮ್ಗೆ ಗ್ಯಾರಂಟಿ ಇತ್ತಲ್ರಿ, ಅತ್ ನಾನು ಬಿಟ್ಟಿರಲ್ಲ. ಅದು 8 ದಿವಸದಾಗ ಬಂದು ಒಳ್ಳೆ ಬಂದಾನ ನನ್ನ ಗಂಡ. ಇಲ್ಲಿ ಸೆಡ್ಕೊಂಡು ಹೋದ್ರು ಬಂದಾನ. ಮತ್ತೆ 15 ದಿವಸ ನೋಡ್ಲಿಲ್ಲ. ಮತ್ತೆ ಇಲ್ಲಿಗೆ ಬಂದ ಕಷ್ಟ ನಮ್ಮ ಅತ್ತಿ ನಮ್ಮ ಮನವ್ರಿಗೆ ಹೇಳಿನಿ. ಒಟ್ನಾಗ ಮರಿಯಪ್ಪ ನಿಗೂಢವಾಗಿ ಕಣ್ಮರಿಯಾಗಿದ್ದು ಭಾರೀ ಗೊಂದಲ ಹುಟ್ಸೇತಿ. ಒಬ್ಬೊಬ್ರು ಒಂದೊಂದ್ ತರ ಮಾತಾಡಕತ್ತಾರ. ಆದ್ರ ಪೊಲೀಸರು ತನಿಖೆ ನಡೆಸಿದ ಮ್ಯಾಲಷ್ಟ ಕರಿ ಏನು ಅನ್ನೋದು ಗೊತ್ತಾಕೇತಿ. ಕ್ಯಾಮರಾಮನ್ ದುರ್ಗೇಶ್ ಕೂಡ, ಗುರುರಾಜ್ ಹುಗಾರ್, ಸುವರ್ಣ ಸುದ್ದಿವಾಹಿನಿ, ರಾಯಚೂರು. ಇನ್ನ 5 ತಿಂಗಳ ಕೂಸದು. ಆದ್ರ ಕೂಸಿಗೆ ಎದಿಬ್ಯಾನಿ ಐತಿ, ಟ್ರೀಟ್ಮೆಂಟ್ ಕೊಡ್ರಿ ಅಂದ್ರ ರೇಷನ್ ಕಾರ್ಡ್ ತಗೊಂಬರ್ರಿ ಅಂತಾರ. ಬ್ಯಾರೆ ದವಾಖಾನಿಗೆ ಹೋಗಾಕ ಕೂಲಿ ಮಾಡೋ ಅಪ್ಪ ಅವನಂತೇಳಿ ರೊಕ್ಕಿಲ್ಲ. ಸುವರ್ಣ ನ್ಯೂಸ್ನಾಗ ಈ ಸುದ್ದಿ ಬಂದ ಕೂಡಲೇ ನಾನ್ ಟ್ರೀಟ್ಮೆಂಟ್ ಕೊಡಿಸ್ತೀನಂತ ಮಿನಿಸ್ಟರ್ ರಾಜುಗೌಡ ಮಾತು ಕೊಟ್ಟಾರ. ಗಂಡು ಕೂಸಿನ ಮಕ ನೋಡೋ ಸಂತೋಷ ಪಡೋ ಭಾಗ್ಯ ಈ ತಂದೆ ತಾಯಿಗೆ ಇಲ್ಲ ನೋಡ್ರಿ. ಯಾಕಂದ್ರ 5 ತಿಂಗಳ ಶ್ರೀನಿವಾಸನಿಗೆ ಎದಿಬ್ಯಾನಿ ಐತಿ. ಶಹಾಪುರದಾಗ ಬೆಂಗಳೂರಿನ ನಾರಾಯಣ ಹೃದಯಾಲಯದವರು ಪರೀಕ್ಷೆ ಮಾಡಿದಾಗ ಈ ವಿಷಯ ಗೊತ್ತಾತು. ಆದ್ರ ಚಿಕಿತ್ಸೆ ಕೊಡ್ಸಾಕ ₹1,00,000 ಬೇಕಂತ. ಹಿಂಗಾಗಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಸಗರ ಗ್ರಾಮದ ಮುದ್ದಪ್ಪ ನಿರ್ಮಲಾ ದಂಪತಿ ಇಷ್ಟೊಂದು ರೊಕ್ಕ ಎಲ್ಲಿಂದ ತರೋಣ ಅಂತ ಕಂಗಾಲಾಗ್ಯಾರ. ತುಂಬ ಬಡವರಿದ್ದೇವೆ ನಾವು, ಕೂಲಿ ಮಾಡೋರು ಬದುಕೋದು. ಅದಕ್ಕೋಸ್ಕರ ನಮ್ಮ ಮಗುವಿಗೆ ತುಂಬ ತೊಂದರೆ ಇದೆ. ಮೊನ್ನೆ ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಹೇಳಿದ್ರು ಅವರು, ನಿಮ್ಗೆ MLA ಫಂಡ್ ಹತ್ರ ಅದಂದರೆ 20,000 ಅಷ್ಟು ಬರ್ತಪ್ಪ, ಆಗಲ್ಲ, ₹1,00,000 ಮೇಲೆಗಡೆ ಬೇಕು, ಬೆಂಗಳೂರಿಗೆ ಬಂದು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲೇ ಶಾಪೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದಿದ್ರು, ಕ್ಯಾಂಪ್ ಇತ್ತು, ಅಲ್ಲಿ ಹೋದಾಗ ಹೇಳಿದರು ನಿಮ್ದು ರೇಷನ್ ಕಾರ್ಡ್ ಏನಾದರೂ ಇತ್ತಂದ್ರೆ ಒಂದು 50,000 ಆಗ್ತಿತ್ತು, ಇನ್ನೊಂದು ಇಷ್ಟು ಸರ್. ಇವತ್ತಂತರೂ ನಾವು ಕೂಲಿ ಮಾಡೋರು ತಿನ್ನೋರು, ಅದು ಏನು ನಮಗಿದಿಲ್ಲ. ಇನ್ನ ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯೊಳಗ ಕೂಸಿಗೆ ಆಪರೇಷನ್ ಮಾಡಾಕ ರೇಷನ್ ಕಾರ್ಡ್ ಬೇಕಂತ. ಇವ್ರ ಹತ್ರ ರೇಷನ್ ಕಾರ್ಡು ಇಲ್ಲ. ಹಿಂಗಾಗಿ ಸರ್ಕಾರಿ ದವಾಖಾನಿಯೊಳಗ ಆಪರೇಷನ್ ಮಾಡ್ಸಕ್ಕೂ ಆಗ್ವಲ್ದು. ಕನಿಷ್ಠ ಪಕ್ಷ ಇವರಿಗೊಂದು ರೇಷನ್ ಕಾರ್ಡ್ ಕೊಡ್ಸಿದ್ರ ಭಾಳ ಚಲೋ ಆಕೇತಿ. ನೀವೇನು ನೋಡ್ರಿ, ಒಂದು ₹1,00,000 ಬೇಕಂತ ನಾವು ಹೋಗವು ಬೆಂಗಳೂರಿಗೆ ಹೋಗ್ತೀವಿ ದುಡ್ಲೆಕ್ಕ. ಯಾರಿಲ್ಲ, ನಾವು ಒಬ್ಬರೇ ಸ್ವಂತ, ಹಿಂದೆಲ್ಲ ಮುಂದೆಲ್ಲ ನೋಡ್ರಿ ಯಾರು. ನಮ್ಗೆ ಯಾರ ಸಹಾಯ ಮಾಡ್ರಿ ಅಂತ ಈ ಕುಟುಂಬ ಕಂಡರ್ನ ಕೇಳಾಕತ್ತೇತಿ. ಸುವರ್ಣ ನ್ಯೂಸ್ನಾಗ ಈ ಸುದ್ದಿ ಬಂದ ಕೂಡಲೇ ಆ ಮಗುವಿನ ಚಿಕಿತ್ಸೆ ಖರ್ಚು ನಾನ್ ನೋಡ್ಕೋತೀನಿ ಅಂತ ಮಿನಿಸ್ಟರ್ ರಾಜುಗೌಡ್ರು ಮಾತು ಕೊಟ್ಟಾರ. ಅವರು ತಮ್ಮ ಮಾತ ಉಳಿಸ್ಕೊಳ್ಳಿ, ಈ ಕುಟುಂಬದ ಕಷ್ಟ ದೂರ ಆಗ್ಲಿ. ಕ್ಯಾಮರಾಮನ್ ರಫೀಕ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7, ಯಾದಗಿರಿ.